ರಾಜ್ಯದಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ಲಿ ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳು, ಬೇಕರಿ, ಕಾಂಡಿಮೆಂಟ್ಸ್, ನೀವು ಎಲ್ಲಿ ಹೋದ್ರೂ ಈಗ ಒಂದೇ ಮಾತು, ಟ್ಯಾಕ್ಸು ಟ್ಯಾಕ್ಸು ಟ್ಯಾಕ್ಸ್. ಅವ್ರಿಗೆ 30 ಲಕ್ಷ ಬಂತಂತೆ, ಇವ್ರಿಗೆ 40 ಬಂತಂತೆ, ಅವ್ರು 50 ಕಟ್ಟಬೇಕಂತೆ. ಎಲ್ಲಿ ಕಟ್ತಾರೆ? ಎಲ್ಲಿ ಆಗ್ತಾ ಇದೆ ವ್ಯಾಪಾರ ಅಷ್ಟೊಂದು? ಎಲ್ಲಿ ತರೋಣ ದುಡ್ಡು? ಎಲ್ಲ ಖರ್ಚು ಕಳೆದ್ರು ತಿಂಗಳಿಗೊಂದು 10,000 ಉಳಿತಿಲ್ಲ ಸ್ವಾಮಿ. ಇವ್ರು ನೋಡಿದ್ರೆ ಲಕ್ಷಗಟ್ಟಲೆ ಕಟ್ಟಿ ಅಂತ ಇದ್ದಾರೆ. ಎಲ್ಲಿಗೆ ಹೋಗೋದು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಕೂಡ ಮೆಗಾ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಸಣ್ಣ ವ್ಯಾಪಾರಿಗಳ ಮೇಲೆ ಟ್ಯಾಕ್ಸ್ ಅಸ್ತ್ರ. ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಂದ ಲಕ್ಷ ಲಕ್ಷ ನೋಟಿಸ್ ಬರ್ತಾ ಇದೆ, ಪ್ರತಿನಿತ್ಯ ಬರ್ತಾ ಇದೆ, ಈ ಕ್ಷಣಕ್ಕೂ ಬರ್ತಾ ಇದೆ. ಹಾಗಾಗಿ ಆನ್ಲೈನ್ ಪೇಮೆಂಟ್ ಸಹವಾಸ ಬೇಡವೇ ಬೇಡ ಅಂತ ವ್ಯಾಪಾರಸ್ಥರು ನೋ UPI, ಓನ್ಲಿ ಕ್ಯಾಶ್ ಅಂತ ಕೂತಿದ್ದಾರೆ, ಬೋರ್ಡೇ ಹಾಕೊಂಡು ಕೂತಿದ್ದಾರೆ. ಮತ್ತೆ ಹಳೆ ದಿನಗಳಿಗೆ ಮರಳುತ್ತಾ ಇದೆಯಾ ಬೆಂಗಳೂರು ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಪಬ್ಲಿಕ್ ಟಿವಿ ಈ ಕುರಿತಂತೆ ಮೆಗಾ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಯಾರಿಗೆ ಟ್ಯಾಕ್ಸ್ ಹಾಕಬೇಕು, ಯಾವ ವಸ್ತುಗಳಿಗೆ GST ಬರುತ್ತೆ, ಯಾವುದು GST ವ್ಯಾಪ್ತಿಗೆ ಬರಲ್ಲ, ಇದನ್ನು ಯಾರೂ ಅರ್ಥನೂ ಮಾಡ್ಕೋತಾ ಇಲ್ಲ, ಅರ್ಥ ಮಾಡಿಸುವ ಕೆಲಸನೂ ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ ಕೆಲವರಿಗೆಲ್ಲರಿಗೂ ನೋಟಿಸ್ ಬಂದಿದೆ. ಆ ನೋಟಿಸ್ ನೋಡಿಬಿಟ್ಟು ಉಳಿದವ್ರು ಹೆದರ್ಕೊಂಡು ನಾಳೆ ದಿನ ನಮಗೂ ಬರುತ್ತಪ್ಪ ಅಂತಂದ್ಬಿಟ್ಟು ಎಲ್ಲ ಆ QR ಕೋಡ್ ಇರುತ್ತಲ್ಲ, ಸ್ಕ್ಯಾನರ್, ಅದನ್ನೇ ತೆಗೆದಿಟ್ಬಿಟ್ಟಿದ್ದಾರೆ. ಆಮೇಲೆ ನಮಗೆ ಬದುಕಕ್ಕೆ ಬಿಡಿ ಅಂತ ಬೋರ್ಡೆಲ್ಲ ಹಾಕ್ಕೊಂಡಿದ್ದಾರೆ. ಎಲ್ಲಿಗೆ ಬಂತು ನೋಡಿ ಬೆಂಗಳೂರಿನ ಬಿಸ್ನೆಸ್. ಪ್ರಧಾನಿ ಮೋದಿಯವರ ಕನಸಿನ ಡಿಜಿಟಲ್ ಪೇಮೆಂಟು ಯಾಕೋ ಕುಸಿತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಬೇಕಾಗಿಲ್ಲ ನಮಗೆ ಅಂತ. ಇದರಿಂದ ವ್ಯಾಪಾರಸ್ಥರಿಗೂ ಲಾಸು ಮತ್ತು ಗ್ರಾಹಕರಿಗೂ ಲಾಸು. ಬೀದಿ ಬದಿ ವ್ಯಾಪಾರಿಗಳಿಗೆ ಶಾಕ್ ಮೇಲೆ ಶಾಕ್ ಅನ್ನ ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಕೊಡ್ತಾ ಇರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ನೇರ ಬಿಸಿ ತಡ್ತಾ ಇರೋದು ಸಾರ್ವಜನಿಕರಿಗೆ. ಟ್ಯಾಕ್ಸ್ ಅಸ್ತ್ರಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಒಂದ್ ಕಡೆಗೆ ಕಂಗಾಲಾಗ್ಬಿಟ್ಟಿದ್ದಾರೆ. ನಮಗೆ ಬರುತ್ತಾ ಈ ಕಮರ್ಷಿಯಲ್ ಟ್ಯಾಕ್ಸ್ನ ನೋಟಿಸು ಅನ್ನೋದು ಒಂದು ಪ್ರಶ್ನೆ. ಹೀಗಾಗಿ UPI ಸಹವಾಸ ಬೇಡ ಅಂತ ಕೈ ಮುಗಿದು ಬಿಟ್ಟಿದ್ದಾರೆ. ಬಟ್ ಜನರಿಗೆ ಹೆಂಗೆ ಇವ್ರು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ, ಏನಾದರೂ ತಗೊಳ್ಳಿ ಬಟ್ ಕ್ಯಾಶ್ ಕೊಡಿ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ಅಂಗಡಿ ಮುಂದೆ ಇದ್ದಂತಹ ಸ್ಕ್ಯಾನರ್ QR ಕೋಡ್ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ಗೆ ನಮ್ಮನ್ನು ಬದುಕೋದಕ್ಕೆ ಬಿಡಿ, ನೀವು ನಮಗೆ ಬ್ಲೇಡ್ ಹಾಕೋ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ, ಇದರಿಂದ ರಕ್ತನಾಳ ಕೊಯ್ದಷ್ಟೇ ನಮಗೆ ಲಾಸ್ ಆಗ್ತಾ ಇದೆ ಅಂತ ಎಲ್ಲ ಕಡೆಗಳಲ್ಲಿ ವ್ಯಾಪಾರ ಮಾಡೋ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ GST ನೋಟಿಸ್ಗೆ ಬೆದರಿ ಈಗಾಗಲೇ ಬೇಕರಿ ಆಗಿರ್ಬೋದು, ಕಾಂಡಿಮೆಂಟ್ಸ್ ಆಗಿರ್ಬೋದು, ದಿನಸಿ ಅಂಗಡಿ ಎಲ್ಲರೂ ಕೂಡ UPIಯನ್ನು ಸ್ವೀಕಾರ ಮಾಡ್ತಾ ಇಲ್ಲ, ಬದಲಾಗಿ ಕ್ಯಾಶ್ ಓನ್ಲಿ ಅನ್ನುವಂತಹ ಬೋರ್ಡನ್ನು ಹಾಕೊಂಡಿದ್ದಾರೆ. ಇದರ ಜೊತೆಗೆ ಅವರು ಹೂವಿನ ಅಂಗಡಿ ಆಗಿರ್ಬೋದು, ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಈಗ ಭಯ ಶುರುವಾಗಿದೆ. ಸೊ ಹಾಗಾಗಿ ಅವರು ಕೂಡ UPI ಪೇಮೆಂಟನ್ನು ಸ್ವೀಕಾರ ಮಾಡೋದಿಲ್ಲ ಅನ್ನುವಂತಹ ಬೋರ್ಡ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ನಾವೀಗ ಮೆಜೆಸ್ಟಿಕ್ ಭಾಗದಲ್ಲಿದ್ದೀವಿ. ಇಲ್ಲಿರುವಂತಹ ಸಾಕಷ್ಟು ಬೀದಿ ವ್ಯಾಪಾರಿಗಳಿದ್ದಾರೆ. ಸೊ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ UPIಯನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಬೋರ್ಡನ್ನು ಹಾಕಿದ್ದಾರೆ. ಅದರ ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಗ್ರಾಹಕರಿಗೆ ಹೇಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ. ಗ್ರಾಹಕರೇ ಹಣ ನೀಡಿ, Paytm ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, UPIನ ಯಾವ ಪೇಮೆಂಟ್ಗಳು ಎಲ್ಲವನ್ನ ಕೂಡ ನಾವು ರದ್ದು ಮಾಡಿದ್ವಿ, ಸ್ವೀಕಾರ ಮಾಡೋದಿಲ್ಲ, ಹಣ ಕೊಟ್ಟು ಕ್ಯಾಶ್ ಕೊಟ್ಟು ಖರೀದಿ ಮಾಡಿ ಅನ್ನುವಂತಹ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಜೀವನ ಮಾಡೋದಕ್ಕೆ ಬಿಡಿ ಅಂತ ಸರ್ಕಾರಕ್ಕೆ ಮನವಿ ಅನ್ನುವಂತಹ ಒಂದು ಬೋರ್ಡ್ಗಳನ್ನು ಕೂಡ ಅಳವಡಿಕೆ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಭಟನಾ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಸಾಲು ಅಂಗಡಿಗಳಲ್ಲೂ ಕೂಡ ಅದೇ ರೀತಿ ಇಲ್ಲೊಬ್ರು ವ್ಯಾಪಾರಿ ಇದ್ದಾರೆ. ಸೊ ಅವರು ಕೂಡ ಅದೇ ರೀತಿಯ ಬೋರ್ಡನ್ನು ಹಾಕ್ಕೊಂಡಿದ್ದಾರೆ. ಸೊ ಗ್ರಾಹಕರಿಗೆ ಸಾಮಾನ್ಯವಾಗಿ ಎಲ್ಲರೂ ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಯಾವುದೇ ದೊಡ್ಡ ವಹಿವಾಟನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು ಈಗ ಸ್ಕ್ಯಾನರ್ ಮೂಲಕ. ಬಟ್ ಈಗ ಗ್ರಾಹಕರಿಗೆ ತೊಂದರೆ ಉಂಟಾಗಿದೆ. ಸೊ ನಮ್ಮ ಜೊತೆ ಅಂಗಡಿ ಮಾಲೀಕರು ಕೂಡ ಇದ್ದಾರೆ. ಸರ್, ಇವಾಗ ಈ ರೀತಿ ಬೋರ್ಡನ್ನು ಹಾಕ್ಕೊಂಡಿದ್ದಾರೆ, ಕಂಪ್ಲೀಟ್ ಅವಾಯ್ಡ್ ಮಾಡ್ತಾ ಇದ್ದಾರೆ UPI ಪೇಮೆಂಟು. ಆದಷ್ಟು ನಾವು ಕಂಟ್ರೋಲ್ ಮಾಡ್ತಾ ಇದ್ವಿ. ಯಾಕೆಂದರೆ ಕೇಳಿದ್ರೆ ನಾವು ಇಲ್ಲಿ Paytm ಮಾಡ್ತಾರೆ, ಗೂಗಲ್ ಪೇ ಮಾಡ್ತಾರೆ, ಆಗ ನಾವು ಅಲ್ಲಿ ಅಂಗಡಿಗೆ ಐಟಮ್ ತರೋದಕ್ಕೆ ಅಂತ ಹೋಗ್ತೀವಿ. ಅದರಲ್ಲಿ ನಮ್ಮದು ಫೋನ್ಪೇ ಅಲ್ಲಿ ನೆಟ್ವರ್ಕು ಇವು ಏನೂ ಸಿಗಲ್ಲ. ಪ್ಲಸ್ಸು ಇಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ಯೋ, ರಾಜ್ಯ ಸರ್ಕಾರ ಮಾಡಿದ್ಯೋ, ನಮ್ಗೆ ಯಾವುದೋ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಯಾಕೆ ನಾವು ಅನ್ಎಜುಕೇಟೆಡ್ಗಳು. ಈಗ ಯಾವುದೋ ಒಬ್ಬ ಎಜುಕೇಟೆಡ್ ಬಂದರೂ ಏನು ಹೇಳ್ತಾನೆ, ನಂದು ಫೋನ್ಪೇ ಇದೆಯಪ್ಪ ಮಾಡಿಸ್ಕೊತೀರಾ ಅಂತ. ನಿಮಗೆ ನೋಟಿಸ್ ಬಂದಿದೆಯಾ? ಈಗ ಸುಮಾರು ಜನಕ್ಕೆ ಬಂದಿದೆ ಮೇಡಮ್. ನಮ್ಮ ಕಡೆ ಈ ಕಡೆ ಬೀದಿ ಬದಿ ಬಟ್ಟೆ ಹಾಕೊಂಡವ್ರಿಗೂ ಬಂದಿದೆ, ಕೊತ್ತಂಬರಿ ಸೊಪ್ಪು ಮಾರೋರಿಗೂ ಬಂದಿದೆ, ಈರುಳ್ಳಿ ಮಾರೋರಿಗೂ ಬಂದಿದೆ. ಒಂದು ಅಜ್ಜಿಗೆ ಈಗ ಮೊನ್ನೆ ದಾಸಳ್ಳಿ ಇದರಲ್ಲಿ ಅವ್ರಿಗೂ 5 ಲಕ್ಷ ಕಟ್ಟಿ ಅಂತ ಬಂದಿದೆ. ದಾಸಳ್ಳಿ ಪೈಪ್ಲೈನ್ ರೋಡಲ್ಲಿ
ಪೀಣ್ಯ ದಾಸಹಳ್ಳಿ ಪೈಪ್ಲೈನಲ್ಲಿ. ಆದ್ದರಿಂದ ನಮಗೆ ಇಲ್ಲಿ ಆದಷ್ಟು ಹಣ ಕೊಟ್ಟು ಗ್ರಾಹಕರು ಇದು ಮಾಡ್ಕೊಂಡು ಹೋದರೆ ನಮಗೂ ತುಂಬ ಒಳ್ಳೆಯದು. ಪ್ಲಸ್ಸು ಇಲ್ಲಿ GST ಅಂತ ಬಂದ್ಬಿಟ್ಟು ನಮಗೆ ಭಾಳ ಇದಾಗ್ತದೆ. ಈಗ ಕೇಂದ್ರ ಸರ್ಕಾರ ಮಾಡಿರೋ ನಿರ್ಮಲಾ ಸೀತಾರಾಮನ್ ಮಾಡಿದಾರೋ ಇಲ್ಲ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿರೋ ನಮ್ಗೆ ಯಾವುದೂ ಗೊತ್ತಿಲ್ಲ. ಮಾತಕ್ಕೆ ಮೊದಲು ಏನು ಮಾಡ್ತಾರೆ, ಈಗ ನಮಗೆ ನೋಟಿಸ್ ಕೊಡ್ದೇನೆ ಈಗ ಫೋನ್ ಮೂಲಕ ಇದು ಕಳಿಸ್ತವ್ರೆ ಮೆಸೇಜ್ ಮಾಡ್ತಾವ್ರೆ, ನೀವು ಇಷ್ಟು ಕಟ್ಟಬೇಕು, ಇಲ್ಲ ಅಂದ್ರೆ ಹಿಂಗೆ ಮಾಡ್ತೀವಿ, ಹಂಗೆ ಮಾಡ್ತೀವಿ. ಕಟ್ಟಕ್ಕೆ ಬೋರ್ಡ್ ಹಾಕೊಂಡಿದ್ದೀರಾ, ಗ್ರಾಹಕರಿಗೆ ಮಾಹಿತಿ ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದೀರಾ. ಅದರಲ್ಲಿ ನಮ್ಮ ಮನವಿ ಮಾಡ್ತಾ ಇದ್ದೀವಿ ಹೊರತು ಇನ್ನೇನು ಇಲ್ಲ. ಅದ್ರಲ್ಲಿ ಎರಡು ಕಡೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ನಾವು ನಮ್ಗೆ ಕಟ್ಟೋಕ್ಕಾಗಲ್ಲ, ನಾವು ಸಂಪಾದನೆ ಮಾಡೋದು ಕಡಿಮೆ, ಇಲ್ಲಿಂದ ಅಷ್ಟು ಕಟ್ಟೋಕ್ಕಾಗದೆ. ನೋಡಿ, ಇದೇ ಪ್ರಾಬ್ಲಮ್ ಆಗಿರೋದು. ಅವ್ರು ಹೇಳ್ತಾ ಇದ್ರಲ್ಲ, ಇದು ಯಾರು ಮಾಡಿದ್ದಾರೆ ಅಂತಲೇ ನಮ್ಗೆ ಗೊತ್ತಿಲ್ಲ, ಸೆಂಟ್ರಲ್ ಅವರ ಸ್ಟೇಟ್ ಅವರ ಅಂತಂದ್ಬಿಟ್ಟು ಅದೇ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು.